ಕೊನೆಯ ದಿನ. ನಿರಾಶನಾಗಬೇಡ, ಯುದ್ಧ ಮಾಡು. ದುರ್ಯೋಧನ, ಇನ್ನಾದರೂ ಈ ಯುದ್ಧವನ್ನು ಸಾಕು ಮಾಡು. ಸಾಕು ಮಾಡು ಏನಂದೆ? ನೀನು ಹೀಗೆ ಹೇಳುವುದೇ? ಹೌದು, ನಾನು ಹೇಳುವೆನು. ಸರ್ವರ ವಿರುದ್ಧವಾಗಿ ನಿನ್ನ ಹೃದಯ ಮಧ್ಯದಲ್ಲಿ ಈ ಯುದ್ಧವೆಂಬ ವಿಷ ಬೀಜವನ್ನು ನೆಟ್ಟೆನು. ಆ ಕಾರ್ಯಕ್ಕಾಗಿ ಇಂದು ನಾನು ದುಃಖಿಸುತ್ತಿರುವೆನು. ಇನ್ನಾದರೂ ಯುದ್ಧವನ್ನು ಸಾಕು ಮಾಡು. ನಾನು ನಿನ್ನ ಹಿತಕಾಂಕ್ಷಿ. ಈ ಯುದ್ಧಕ್ಕೆ ನೀನು ಕಾರಣನಲ್ಲ. ರಾಜ್ಯವು ವೀರರ ಸಂಪತ್ತು. ಕುರು ಪಾಂಡವರ ರಾಜ್ಯ ಲೋಭದಿಂದ ಈ ಯುದ್ಧವು ಪ್ರಾರಂಭವಾಯಿತು. ಸ್ವಯಂ ನಾನು ಅದನ್ನು ಪ್ರತಿಷ್ಠಾಪಿಸಿದೆನು. ನೀನಿಲ್ಲದಿದ್ದ ಪಕ್ಷದಲ್ಲಿ ಅರಗಿನ ಮನೆಯ ಪ್ರಕರಣವು ನಿಲ್ಲಬಹುದಿತ್ತು. ಕಪಟ ದ್ಯೂತಕ್ಕೆ ಎಡೆ ಇರಲಿಲ್ಲ. ಅಷ್ಟು ಮಾತ್ರವಲ್ಲ ಮಾವ, ರಾಜಸಭೆಯಲ್ಲಿ ಪಾಂಚಾಲಿ ಅಪಮಾನವಾಗುತ್ತಿರಲಿಲ್ಲ. ಆದರೆ ಈ ಯುದ್ಧವು ಮಾತ್ರ ಖಂಡಿತವಾಗಿಯೂ ನಡೆಯುತ್ತಿತ್ತು ಮಾವ, ಖಂಡಿತವಾಗಿಯೂ ನಡೆಯುತ್ತಿತ್ತು. ದುರ್ಯೋಧನ, ಇನ್ನಾದರೂ ಯುದ್ಧವನ್ನು ಸಾಕು ಮಾಡು. ನಾನು ನಿನ್ನ ಕೈ ಹಿಡಿದು ಬೇಡುವೆನು. ನಾನು ನಿನ್ನ ಹಿತೈಷಿ. ಏನಂದೆ? ನೀನು ನನ್ನ ಹಿತೈಷಿ? ಮಾವ, ಇದನ್ನು ನಾನು ನಂಬಲೆ. ನಿನ್ನ 100 ಜನ ಸಹೋದರರನ್ನ ನಿರಾಹಾರದಿಂದ ಕೊಂದ ನನಗೆ ನೀನು ಹಿತೈಷಿ? ಈಗ ಆ ಮಾತುಗಳೇಕೆ ದುರ್ಯೋಧನ? ಆದರೂ ನಿನ್ನನ್ನು ಸಮೀಪದಲ್ಲಿಟ್ಟುಕೊಂಡೆ. ಹೆಜ್ಜೆ ಹೆಜ್ಜೆಗೂ ನರಕದ ಹಾದಿಗೆ ತಳ್ಳುವೆ ಎಂದು ತಿಳಿದಿದ್ದರು. ಆನಂದದಿಂದ ನಿನ್ನನ್ನು ಪ್ರಿಯ ಬಂಧುವಿನಂತೆ ಆಲಂಘಿಸಿದೆ. ಇದರ ಕಾರಣವೇನು ಗೊತ್ತೇ ಶಕುನಿ? ನೀನು ತುಚ್ಛ, ವಂಚಕಿ, ವಿದ್ಯವಾದಿ, ಕ್ಷುದ್ರ ಜೀವಿಯನ್ನು ನಿನ್ನನ್ನು ನಿರ್ಲಕ್ಷ್ಯ ಮಾಡಿದನಷ್ಟೇ. ಸ್ಥಿರನಾಗೋ ದುರ್ಯೋಧನ, ಸ್ಥಿರನಾಗೋ. ಆಗಿ ಹೋದುದನ್ನು ಚಿಂತಿಸಿ ಫಲವಿಲ್ಲ. ಈಗ ನೀನು ಪಾಂಡವರ ಕ್ಷಮೆಯನ್ನು ಬೇಡು. ಅವರು ಸಂತುಷ್ಟರಾಗಿ ನಿನ್ನ ರಾಜ್ಯವನ್ನು ನಿನಗೆ ಕೊಡುವರು. ಏಕೆ ಶಕುನಿ, ಏಕೆ? ಗುರು ಹತ್ಯೆಯನ್ನು ನೋಡಿದ್ದಾಯಿತು. ಯುದ್ಧ ಕ್ಷೇತ್ರದಲ್ಲಿ ಪುತ್ರರು ಸಹೋದರರು ಒಬ್ಬೊಬ್ಬರಾಗಿ ಮಡಿದರು. ಆದರೂ ನಿನ್ನ ಪ್ರತಿಹಿಂಸೆಯ ಜ್ವಾಲೆಯು ಆರಲಿಲ್ಲವೇ ಶಕುನಿ? ಮತ್ತಾವ ಹೊಸ ತಂತ್ರವನ್ನು ಹೂಡಲಿರುವೆ ಶಕುನಿ? ನಿನ್ನಂತ ಲಕ್ಷ ಲಕ್ಷ ಶಕುನಿಗಳ ಕೂಟ ತಂತ್ರಗಳನ್ನು ಪರಾಜಿತ ಮಾಡಿ ಸ್ವರ್ಗದ ಮಾರ್ಗವನ್ನು ಹಿಡಿಯಬಲ್ಲದು ಶಕುನಿ. ಪಾಂಡವರ ಪದತಲದಲ್ಲಿ ನನ್ನನ್ನು ತಮಸ್ತಕವನ್ನು ನೋಡಲು ಸಂಕಲ್ಪಿಸುತ್ತಿರುವೆಯಾ? ಹೋಗು ಹೋಗು, ಶತ್ರುಪಕ್ಷವನ್ನೇ ಸೇರು. ಈ ದುರ್ಯೋಧನನ ಪ್ರಚಂಡ ಧ್ವಂಸವನ್ನು ನೋಡಿ ಚಕಿತನಾಗುವೆ. ಇಲ್ಲ ಪ್ರಿಯ ಬಂಧುವಿನಂತೆ ನನ್ನ ಸಂಗಡದ ಈ ಜೀವನ ಚರ್ಮ ಸ್ಪಂದನದಲ್ಲಿ ಶತ್ರುಗಳ ಹೃದಯವು ಕಂಪಿಸುವುದನ್ನು ನೋಡುವೆ. ನನಗಿನ್ನು ಸಮಯವಿಲ್ಲ, ನಾನಿನ್ನು ಬರುತ್ತೇನೆ. ದುರ್ಯೋಧನ, ಛೀ! ಎಂತಹ ಅಪಮಾನ! ಯಾರು ನನ್ನನ್ನು ಇಷ್ಟೊಂದು ತುಚ್ಛ ಭಾವದಿಂದ ನೋಡಿರಲಿಲ್ಲ. ದುರ್ಯೋಧನ, ದುರ್ಯೋಧನ! ಬೇಡ ಬೇಡ, ಹೋಗು ವೀರ. ಚಿಕ್ಕಂದಿನಿಂದಲೂ ಪ್ರತಿಹಿಂಸೆಯಲ್ಲಿ ಮಗ್ನವಾಗಿದ್ದ ನನ್ನ ಹೃದಯವು ಸ್ನೇಹ ಮಮತೆಯನ್ನು ಕಂಡರಿಯದು. ಈಗ ಜೀವನದ ಕೊನೆಗಾಲದಲ್ಲಿ ನಾನು ನಿನ್ನ ಮಿತ್ರನೆನಿಸುವೆನು. ನೂತನ ಪೌರುಷದಿಂದ ಉತ್ತೇಜಿತನಾಗಿ ಯುದ್ಧ ಮಾಡಿ ವೀರ ಸ್ವರ್ಗವನ್ನು ಪಡೆ. ನಾನು ನಿನ್ನನ್ನು ಹಿಂಬಾಲಿಸುವೆನು. ಇಂದು ಈ ಶಕುನಿಗೆ ಮರಣದ ಹೊರತು ಇನ್ನೇನು ಉಳಿದಿಲ್ಲ. ಈ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಇವನು ಸಂಪಾದಿಸಿದ್ದು ಕೇವಲ ದುರ್ಯಶ, ಉಪಮಾತೀತವಾದ ದುರ್ಬರ ಚಿಂತಾಗ್ನಿ. ನಡೆ ದುರ್ಯೋಧನ, ನಡೆ. ನಾನು ನಿನ್ನನ್ನು ಹಿಂಬಾಲಿಸುವೆನು.
ಭೀಮಸೇನ ಭೀಮಸೇನ, ಇದೆಂತಹ ಅಪಮಾನ! ಆ ದುರ್ಯೋಧನನು ಖಂಡಿತವಾಗಿಯೂ ನಿನಗೆ ವಂಚಿಸಿದನು. ನನ್ನನ್ನಲ್ಲ, ನಿನ್ನನ್ನ ವಂಚಿಸಿದನು. ಈ ಭೀಮನ ಪ್ರತಿಜ್ಞೆಯು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಧರ್ಮನಂದನ, ಆ ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಕೂಗು, ಹೊರಗೆ ಬರುವನು. ವಾಸುದೇವ, ಈ ಧರ್ಮರಾಜನ ಬಾಯಿಂದ ಅಂತಹ ಮಾತುಗಳು ಬರುವುದಾದರೂ ಎಲ್ಲಿಂದ? ಅದು ಅಗ್ರಜನಿಗೆ ಸಾಧ್ಯವಿಲ್ಲ. ಅದನ್ನು ನಾನೇ ಮಾಡುತ್ತೇನೆ. ಏನವಾ ದುರ್ಯೋಧನ, ಹೊರಗೆ ಬಾ. ಇಲ್ಲದಿದ್ದರೆ ಈ ನನ್ನ ಕಲೆಯಿಂದ ನಿನ್ನನ್ನು ಈ ವೀರರ ಹೃದಯವನ್ನು ನೀನು ತಾನೇ ಹೇಗೆ ತಿಳಿಯಬಲ್ಲೆ? ಧರ್ಮಪುತ್ರ, ನಾನು ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿಕೊಂಡಿರಲಿಲ್ಲ. ಪ್ರಮತ್ತ ವಿಕ್ರಮದಿಂದ ಕೊನೆಯ ಸಾರಿ ಕಾದುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸಿದನಷ್ಟೇ. ಎಲ್ಲವ ಪಾಂಡವ ವೀರರೇ, ನಿಮ್ಮನ್ನು ಗದಾ ಯುದ್ಧಕ್ಕೆ ಕರೆಯುವೆನು. ಒಬ್ಬೊಬ್ಬರಾಗಿ ಬರುವಿರೋ, ಎಲ್ಲರೂ ಒಮ್ಮಗೆ ಬರುವಿರೋ? ಇದ್ದವರು ಎದುರಿಗೆ ನಿಲ್ಲಿರಿ. ಭೀಮಸೇನ, ಇದು ನಿನಗೆ ಯುದ್ಧಕ್ಕೆ ಆಹ್ವಾನ. ಇದಕ್ಕೆ ಏನೆಂದು ಉತ್ತರ ಕೊಡುವೆ? ವಾಸುದೇವ, ಅದನ್ನು ಕೇಳುವ ಅಗತ್ಯವಿಲ್ಲ. ನಾನಿಷ್ಟು ದಿನವೂ ಅದಕ್ಕೋಸ್ಕರವೇ ಕಾಯುತ್ತಿದ್ದೆ. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯ ಎಂಬುದನ್ನು ನಾನು ಖಂಡಿತ ಬಲ್ಲೆ. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ನನ್ನ ಇಚ್ಛೆಯು ಛಾತ್ರ ತೇಜದ ಅಪೂರ್ವ ಆದರ್ಶವನ್ನು ಜಗತ್ತಿಗೆ ತೋರಿಸಿ ಹೋಗಬೇಕೆಂದು, ದುರ್ಯೋಧನನ ಸಾಹಸ ಮತ್ತು ವಿಜಯ ದುಂದುಬಿಯಂತೆ ಮೊಳಗಿಸಬೇಕೆಂದು. ಎಲ್ಲವ ಪಾಂಡವ ವೀರರೇ, ಯುದ್ಧಕ್ಕೆ ಸಿದ್ಧರಾಗಿರಿ. ದುರ್ಯೋಧನ, ನಿನ್ನ ಇಚ್ಛೆಯನ್ನು ಪೂರ್ಣ ಮಾಡುವೆನು. ಕೃಷ್ಣ, ನಿನ್ನ ಇಚ್ಛೆ ಪೂರ್ಣವಾಗಲಿಲ್ಲವೇ? ಅಣ್ಣ, ಯಾವಾಗ ಬಂದೆ? ಕುಶಲವೇ? ಗುರುದೇವನಿಗೆ ನಮಸ್ಕರಿಸು. ಗುರುದೇವ, ಇದು ನಮಸ್ಕರಿಸು. ದುರ್ಯೋಧನ 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 ಕಣ್ಣುಗಳಲ್ಲಿ ನೀರು. ಏನು ಮಾಡಿದೆ ಕೃಷ್ಣ? ತಿಳಿಯಿತು ನಿನ್ನ ಮೋಸ. ನೀನು ಪಾಂಡವರ ಪಕ್ಷವನ್ನು ವಹಿಸಿ ನಿಲ್ಲು, ನಾನು ಕೌರವರ ಪಕ್ಷವನ್ನು ವಹಿಸಿ ನಿಲ್ಲುವೆನು. ಈ ಯುದ್ಧವು ಮತ್ತೊಂದು ಸಾರಿ ನಡೆಯಲಿ. ಯುದ್ಧಕ್ಕೆ ಸಿದ್ಧನಾಗು. ಅಣ್ಣ, ಪಾಂಡವರೆಂದಿಗೂ ಯುದ್ಧವನ್ನು ಬಯಸಿದವರಲ್ಲ. ನಾನೇ ಸ್ವತಃ ಹಸ್ತಿನಾವತಿಗೆ ಸಂಧಾನಕ್ಕೆ ಹೋಗಿದ್ದೆನು. ದುರ್ಯೋಧನನು ಸಂಧಾನಕ್ಕೆ ಒಪ್ಪದಿದ್ದರೆ ಹೋಗಲಿ, ದೂತನಾಗಿ ಹೋಗಿದ್ದ ನನ್ನನ್ನೇ ಸೆರೆ ಹಿಡಿಯಲು ಪ್ರಯತ್ನಿಸಿದನು. ಈಗಲೂ ಸಹ ಪಾಂಡವರಿಗೆ 5 ಗ್ರಾಮಗಳನ್ನು ಕೊಟ್ಟರೆ ಅವರು ಸಂತೋಷ ಪಡುವರು. ನೀನೇ ಕುರು ಪಾಂಡವರ ಮಧ್ಯೆ ಸಂಧಾನ ಮಾಡಿ ಶಾಂತಿಯನ್ನು ಸ್ಥಾಪಿಸು. ಸುಯೋಧನ, ಇದಕ್ಕೆ ನಿನ್ನ ಅಭಿಪ್ರಾಯವೇನೋ? ಗುರುದೇವ, ನನ್ನ ಕಣ್ಣಲ್ಲಿ ಒಂದು ತೊಟ್ಟು ನೀರನ್ನು ನೋಡಿ ನಿನಗೆ ಇಷ್ಟೊಂದು ಕಾತರನಾದೆಯ? ಗುರುದೇವ, ನಾನು ದುಃಖದಿಂದ ನಿರಾಶನಾಗಿ ಚಿಂತಿಸುತ್ತಿಲ್ಲ. ನನ್ನ ಇಚ್ಛೆಯು ನನ್ನ ಅಪೂರ್ವ ಆದರ್ಶವನ್ನು, ವಿರಾಟ್ ಆಂದೋಲನವನ್ನು ನಿನಗೆ ತೋರಿಸಲಾರದೆ ಹೋದನಲ್ಲ ಎಂದು ದುಃಖಿಸಿದನಷ್ಟೇ. ಏಕೆಂದರೆ ನೀನು ನನ್ನ ಗುರು. ಭೀಮಸೇನ, ಯುದ್ಧಕ್ಕೆ ಸಿದ್ಧರಾಗು. ಒಳದ ಮಸ್ತವು ಚೂರ್ಣವಾಗಿ ಹೋಗಲಿ. ಕೃಷ್ಣ, ನಾನು ನಿನ್ನನ್ನು ತಪ್ಪಾಗಿ ತಿಳಿದಿದ್ದೆನು. ನಿನ್ನ ಕರ್ತವ್ಯವನ್ನು ನೀನು ಮಾಡು, ನಾನು ದ್ವಾರಕೆಗೆ ಹೋಗುವೆನು. ಅಣ್ಣ, ಭೀಮ ದುರ್ಯೋಧನರ ಗದಾಯುದ್ಧವನ್ನು ನೋಡಿಕೊಂಡು ಹೋಗುವಂತೆ. ಹಾಗೆ ಆಗಲಿ. ದುರ್ಯೋಧನ, ಭೀಮಸೇನ, ಈ ಭೀಮನನ್ನು ಸೋಲಿಸಿ ಬಲ್ಲೆಯಾದರೆ ಚಂದ್ರವಾದ ಕೀರ್ತಿಯನ್ನು ಪಡೆಯುವೆ. ಸಿದ್ಧರಾಗು. ಭೀಮಸೇನ, ಈ ದುರ್ಯೋಧನನ್ನು ವಂದಿಸಬಲ್ಲೆಯಾದರೆ ಈ ಸಮುದ್ರ ಪರಿವೇಷ್ಟದ ಧರಣಿಯ ಸಕಲ ಸಂಪದವು ನಿನ್ನದಾಗುವುದು. ಯುದ್ಧಕ್ಕೆ ಸಿದ್ಧನಾಗು.
ನನ್ನನ್ನು ರಕ್ಷಿಸು ದೇವ. ಭಾಪು ಸುಯೋಧನ ಭಾಪು. ಭೀಮಸೇನ, ಏನೋ ಭೀಮಸೇನ, ಈ ದುರ್ಯೋಧನನ್ನು ನೀನು ವಧಿಸಬಲ್ಲೆಯಾ? ದುರ್ಯೋಧನ ಸಿದ್ಧನಾಗು. ವಿಶ್ರಾಂತಿಯನ್ನು ಹೊಂದು. ಭಾಪು ಸುಯೋಧನ ಭಾಪು. ಭೀಮಸೇನ, ನಿರಾಶನಾಗಬೇಡ. ದುರ್ಯೋಧನನು ಎದೆ ತಟ್ಟಿ ಯುದ್ಧ ಮಾಡುತ್ತಿರುವಂತೆ ನೀನು ತೊಡೆಯನ್ನು ತಟ್ಟಿ ಯುದ್ಧ ಮಾಡು. ಈಗ ನೆನಪಿಗೆ ಬಂದದ್ದು ಈ ಭೀಮನ ಆಘಾತವು ಈಗ ವ್ಯರ್ಥವಾಗುವುದಿಲ್ಲ. ದುರ್ಯೋಧನ ಸಿದ್ಧನಾಗು. ಭೀಮಸೇನ, ಮೋಸ. ದುರ್ಯೋಧನನು ಅಧರ್ಮದ ಯುದ್ಧದಲ್ಲಿ ಬಿದ್ದನು. ಜಾಗೃತವಾಗು ನನ್ನ ಆಲಾಯುಧವೇ. ಅಣ್ಣ, ಸಮ್ಮುಖದಲ್ಲಿ ಭೀಮನನ್ನು ಸಮರಿಸಿ ಬಿಡುತ್ತೇನೆ. ಅಣ್ಣ ಶಾಂತನಾಗು, ಶಾಂತನಾಗು ಅಣ್ಣ. ಈ ದುರ್ಯೋಧನನು ತುಂಬಿದ ರಾಜಸಭೆಯಲ್ಲಿ ಏಕವಸ್ತ್ರ ಧಾರಣೆಯಾಗಿ ಇದ್ದ ದ್ರೌಪದಿಯ ವಸ್ತ್ರವನ್ನು ಸೆಳೆದು ಅಪಮಾನಗೊಳಿಸಿ ತೊಡೆಯನ್ನು ತಟ್ಟಿದಾಗ ಈ ಭೀಮಸೇನನು ದುರ್ಯೋಧನನ ತೊಡೆಯನ್ನು ಮುರಿಯುವುದಾಗಿ ಪ್ರತಿಜ್ಞೆ ಮಾಡಿದನು. ಅದನ್ನು ಈಗ ನೆರವೇರಿಸುತ್ತಿದ್ದಾನೆ. ಶಾಂತನಾಗು ಅಣ್ಣ, ಶಾಂತನಾಗು. ಕೃಷ್ಣ, ಏನೇ ಆದರೂ ಈ ಅಧರ್ಮವು ನಿನ್ನ ಜೀವನದ ಕಳಂಕವಾಗಿ ಉಳಿಯುವುದು. ನನಗಿಲ್ಲಿ ಕೆಲಸವಿಲ್ಲ. ದುರ್ಯೋಧನ ನನ್ನ ಪ್ರಿಯ ಶಿಷ್ಯ. ದುರ್ಯೋಧನ, ವೀರ ಸ್ವರ್ಗವನ್ನು ಹೊಂದಿ ಯಶಸ್ವಿಯಾಗು. ದುರ್ಯೋಧನ, ಸುಯೋಧನ ಯಾರು? ಧರ್ಮಪುತ್ರ. ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಿದನು. ಶಶಾಗರ ಪೃಥ್ವಿಯನ್ನು ಲೀಲಾ ಮಾತ್ರದಿಂದ ಶಾಸನ ಮಾಡಿದನು. ಅನೇಕ ರಾಜಾದಿರಾಜರಲ್ಲಿ ಅಗ್ರನೆಂದು ಗಣ್ಯನಾದನು. ಧರ್ಮಪುತ್ರ, ಮುಂದೆ ನನ್ನ ವಿಯೋಗದಿಂದ ಈ ವಿಧವಿಯಾದ ಭೂಮಿಯನ್ನು ತೆಗೆದುಕೊಂಡು ರಾಜ್ಯಭಾರ ಮಾಡು. ಯುಧಿಷ್ಠಿರ, ರಾಜ್ಯಭಾರ ಮಾಡು. ಕೌರವೇಶ್ವರ ಯಾರು? ಕೃಷ್ಣ. ಛೀ, ಮಾಯಾವಿ, ವಂಚಕಿ, ಧೂರ್ತ ಕೃಷ್ಣನು ನೀನು. ನನ್ನ ಸಂಕಟವನ್ನು ನೋಡಲು ನಿಂತಿರುವೆಯಾ? ಹೋಗು, ಹೋಗು. ಕುರುಕ್ಷೇತ್ರದ ಜನ್ಮ ಮೃತ್ಯುವಿಗೆ, ಸೃಷ್ಟಿ ಸಂಹಾರಕ್ಕೆ ನೀನು ಕಾರಣಕರ್ತನು. ಆದರೆ ಈ ಕ್ಷುದ್ರ ಕೀಟದ ವಿನಾಶಕ್ಕಾಗಿ ಇಷ್ಟೊಂದು ಮಹತ್ ಪ್ರಯತ್ನವೇಕೆ ಕೃಷ್ಣ? ದುರ್ಯೋಧನ, ನೀನು ಕ್ಷುದ್ರನೇ. ಜೀವನದ ಏಕಮಾತ್ರ ಸಂಕಲ್ಪದಿಂದ ಉಜ್ಜೀತವನಾದ ನೀನು ಈ ರಣಾಂಗಣದಲ್ಲಿ ನಿನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ವೀರಪುತ್ರ ನೀನು. ಇಂತಹ ನೀನು ಕ್ಷುದ್ರನೇ. 11 ಅಕ್ಷೋಹಿಣಿ ಸೈನ್ಯ ದಳಕ್ಕೆ ಅಧಿಪತಿಯು ನೀನು. ನೀನ್ ಹೇಗೆ ಕ್ಷುದ್ರನಾಗಬಲ್ಲೆ? ನೀನು ಪಾಂಡವರಿಗೆ ಶತ್ರುವಾದರೂ ನನಗೆ ಪ್ರಿಯ ಬಂಧು. ಈ ಕೃಷ್ಣನ ಅವತಾರವನ್ನು ಸಾರ್ಥಕ ಮಾಡಿದ ಧನ್ಯನು ನೀನು. ಇಲ್ಲ, ನಾನು ನಂಬುವುದಿಲ್ಲ. ನೀನು ಮಾಯಾವಿ. ನಿನ್ನ ಮಾತುಗಳನ್ನು ನಾನು ನಂಬುವುದಿಲ್ಲ. ನಂಬು ಸುಯೋಧನ, ನಂಬು. ಈ ಭಾರತ ವರ್ಷದ ಚರಿತ್ರಾಕಾಶದಲ್ಲಿ ಭೀಮ, ಅರ್ಜುನ, ಯುಧಿಷ್ಠಿರರು ಸಾಮಾನ್ಯ ಗ್ರಹಗಳಂತೆ ಅನಿಶ್ಚಿತತೆಯ ಕಾಂತಿಯಿಂದ ಬೆಳಗುವರು. ಆದರೆ ನೀನು ನವ ಜನಾಂಗದ ನವ ಹೃದಯಗಳಲ್ಲಿ ಚಿರನೂತನವಾದ ಆದರ್ಶವನ್ನು ತಂದುಕೊಂಡು ಧ್ರುವತಾರೆಯಾಗಿ ನಿಶ್ಚಿತ ಕಾಂತಿಯಿಂದ ಬೆಳಗುವೆ. ಹಾಗಾದರೆ ನನ್ನ ಜನ್ಮ ಸಾರ್ಥಕವಾಯಿತು. ಹಾಗಾದರೆ ನನ್ನ ಜನ್ಮ ಸಾರ್ಥಕವಾಯಿತು. ಆದರೆ ಈ ಪರಾಜಯ? ದುರ್ಯೋಧನ, ಇದು ಪರಾಜಯವಲ್ಲ, ವಿಜಯ. ಇದು ಅವಸಾನವಲ್ಲ, ಉತ್ಥಾನ. ಹಾಗಾದರೆ ನನ್ನ ಜನ್ಮ ಸಾರ್ಥಕವಾಯಿತು. ಹಾಗಾದರೆ ನನ್ನ ಜನ್ಮ ಸಾರ್ಥಕವಾಯಿತು. ಹಾ ಗಾಂಧಾರಿ, ನಿನ್ನ ಅಭಿಷ್ಟವು ಧರ್ಮಪುತ್ರ. ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಬರ್ರಿ
ಎಲ್ಲರೂ ಪಾತ್ರಧಾರಿಗಳು ಬರ್ರಿ ಎಲ್ಲ. ಧರ್ಮನಂದನ, ನಿನಗೆ ಮಂಗಳವಾಗಲಿ. ಸುಖ ಸಂತೋಷದಿಂದ ರಾಜ್ಯಭಾರವನ್ನು ಮಂಗಳಕ್ಕೆ ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ. ಓಂ ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ. ಓಂ ನಮೋ ನಮೋ ಈಶ್ವರ ಸುತನೇ ನಮೋ ನಮೋ. ಪಾರ್ವತಿ ಸುತನೇ ನಮೋ ನಮೋ. ಈಶ್ವರ ತನಯ ನಮೋ ನಮೋ. ಪಾರ್ವತಿ ಸುತನೇ ನಮೋ ನಮೋ. ಈಶ್ವರ ತನಯ ನಮೋ ನಮೋ. ವಿಘ್ನ ವಿನಾಶಕ ನಮೋ ನಮೋ. ದೋಷವಹರಿಸೈ ನಮೋ ನಮೋ. ವಿಘ್ನ ವಿನಾಶಕ ನಮೋ ನಮೋ. ನಮ ದೋಷವಹರಿಸೈ ನಮೋ ನಮೋ. ನಮೋ ನಮೋ ವಿಘ್ನೇಶ್ವರ. ಓಂ ನಮೋ ನಮೋ ವಿಘ್ನೇಶ್ವರ. ಪಾದವನಂಬಿಹೆ ನಾವು ವರವನ್ನು ಬೇಡುತ್ತ ನಿಂತೆನು ನಾವು. ನಿನ್ನಯ ಪಾದವನಂಬಿಹೆ ನಾವು ವರವನ್ನು ಬೇಡುತ್ತ ನಿಂತೆನು ನಾವು. ಅಭಯ ತೋರೈ ಅಭಯವನಿಗೆ. ಕರುಣೆಯ ತೋರೈ ಅಭಯವನಿಗೆ. ನಮೋ ನಮೋ ವಿಘ್ನೇಶ್ವರ. ಓಂ ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ. ನಮೋ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೆ. ಭೀಮನ್ ಪಾತ್ರವನ್ನು ಮಾಡಿರುವ ಪುರುಷೋತ್ತಮರಿಗೆ ಮಾವನವರು 100 ರೂಪಾಯಿ ಬೈಲು.